ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇತ್ತೀಚೆಗೆ ನಮ್ಮ ಭಾರತದಲ್ಲಿ ಒಂದು ಬಡ್ಜೆಟ್ ಫೋನ್ಗಳ ಹಾವಳಿ ತುಂಬ ಜಾಸ್ತಿ ಆಗಿರುವಂಥದ್ದು. ತುಂಬ ಕಡಿಮೆ ಬೆಲೆಗೆ ಒಂದು ಒಳ್ಳೆಯ ಫೋನ್ಗಳನ್ನು ಎಲ್ಲ ಬ್ರ್ಯಾಂಡ್ಗಳು ಲಾಂಚ್ ಮಾಡ್ತಾ ಇರುವಂಥದ್ದು. ಅದಕ್ಕೆ ಟಕ್ಕರ್ ಕೊಡೋದಕ್ಕೋಸ್ಕರ ಸ್ಯಾಮ್ಸಂಗ್ ಅವರು ಈ ಒಂದು ಎಮ್ ಸೀರೀಸನ್ನು ಲಾಂಚ್ ಮಾಡ್ತಾರೆ. ಸ್ಯಾಮ್ಸಂಗ್ ಎಮ್ ಸೀರೀಸಲ್ಲಿ ತುಂಬ ಒಳ್ಳೆ ಫೋನ್ಗಳು ಲಾಂಚ್ ಆಗಿರುವಂಥದ್ದು. ಇದೀಗ ಸ್ಯಾಮ್ಸಂಗ್ ಅವರು ಸ್ಯಾಮ್ಸಂಗ್ ಗ್ಯಾಲಕ್ಸಿ M11 ಫೋನನ್ನು ಲಾಂಚ್ ಮಾಡ್ತಾ ಇರುವಂಥದ್ದು. ಆ ಒಂದು ಫೋನ್ ನನ್ನ ಹತ್ರ ಇರುವಂಥದ್ದು ನೋಡ್ತಾ ಇದ್ದೀರಾ. ಈ ಒಂದು ಫೋನ್ ಯಾವ ರೀತಿ ಇದೆ, ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಒಂದು ಸ್ಪೆಸಿಫಿಕೇಶನ್ ಏನಿದೆ, ಪ್ರೈಸ್ ಏನಿದೆ, ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಾ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಬೋದು. ಫ್ರೀಯಾಗಿ ಮಾಡೋದು ಮಾಡ್ಕೊಳ್ಳಿ. ಮೊದಲದಾಗಿ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋಣ. ನೋಡ್ತಾ ಇದ್ರೆ ಒಂದು ಬಾಕ್ಸ್ ನಿಮ್ಗೆ ಈ ರೀತಿಯಿಂದ ಸಿಗ್ತಾ ಇರುವಂಥದ್ದು. ತುಂಬ ಸಿಂಪಲ್ ಬಾಕ್ಸ್ ಆಯಿತಾ, ತುಂಬ ಸಿಂಪಲ್ ಬಾಕ್ಸು. ತುಂಬ ಜಾಸ್ತಿ ದುಡ್ಡು ಖರ್ಚು ಮಾಡಿದೆ ಒಂದು ಬಾಕ್ಸಿಗೆ ಅಂತ ಗೊತ್ತಾಗ್ತದೆ ನನಗೆ ಇದರಲ್ಲಿ. ಸೊ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನೋಡ್ಬೋದು ಡಿಫ್ರೆಂಟಾಗಿ ಓಪನ್ ಆಗುತ್ತೆ. ಯೂಶಲಿ ಹಿಂಗೆ ಮೇಲ್ಗಡೆ ಎತ್ತೋ ಥರ ಇರುತ್ತೆ. ಈ ಒಂದು ಕಡಿಮೆ ದುಡ್ಡಿನ ಫೋನಿಗೆ ಈ ರೀತಿ ಮಾಡಿದ್ದಾರೆ. ಸೊ ಈ ಒಂದು ಬಾಕ್ಸ್ ಒಳಗೆ ನಿಮಗೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇದೆ. ಇದರೊಳಗೆ ನಿಮಗೆ ಯೂಸರ್ ಮ್ಯಾನ್ಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡು, ವಾರಂಟಿ ಕಾರ್ಡೆಲ್ಲ ಇರುವಂಥದ್ದು. ಸೊ ಅದು ಬಿಟ್ಟರೆ ಬೇರೆ ಅದರೊಳಗಿಲ್ಲ. ಇನ್ನು ಡೈರೆಕ್ಟಾಗಿ ನಿಮಗೆ ಒಂದು ಫೋನ್ ನೋಡೋ ಸಿಗ್ತಾ ಇದೆ. ಈ ಒಂದು ಫೋನನ್ನು ಪಕ್ಕಕ್ಕಿಟ್ಟು ಬೇರೆ ಏನಿಲ್ಲ ಅಂತ ಚೆಕ್ ಮಾಡೋಣ. ನೋಡ್ತಾ ಇದ್ದಾರೆ ಒಂದು ಬಾಕ್ಸ್ ಒಳಗೆ ನಿಮಗೆ ಒಂದು USB Type-C ಡಾಟಾ ಕೇಬಲ್ ನೀಡಿರುವಂಥದ್ದು. ತುಂಬ ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪ್ರೈಸಲ್ಲಿ Type-C ನೀಡಿದ್ದಾರೆ, ತುಂಬ ಒಳ್ಳೆಯದು. ಮತ್ತು ಸಿಮ್ ಎಜೆಕ್ಟ್ ಟೂಲ್ ನಿಮಗೆ ಇದರೊಳಗೆ ಸಿಗ್ತಾ ಇರುವಂಥದ್ದು ಮಧ್ಯ ಇದೆ. ಇನ್ನು ನಿಮಗೆ 15 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರು ಸಹ ಈ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇದೆ, ತುಂಬ ಒಳ್ಳೆಯ ವಿಷಯ. ಇದನ್ನು ಬಿಟ್ಟರೆ ಬೇರೇನು ಸಹ ಈ ಒಂದು ಬಾಕ್ಸ್ ಒಳಗೆ ಇರೋದಿಲ್ಲ. ಓಕೆ, ನೋಡ್ತಾ ಇದ್ರೆ ಈ ಒಂದು ಫೋನ್ ನಿಮಗೆ ಈ ರೀತಿ ನೋಡ ಸಿಗ್ತಾ ಇರುವಂಥದ್ದು. ಕಪ್ಪು ಬಣ್ಣದ ಫೋನ್ ಇದಾಗಿದೆ, ಗಮನಿಸ್ತಾ ಇದ್ದೀರ ಅದನ್ನ ನೀವು. 3GB RAM ಮತ್ತು 32GB ಇಂಟರ್ನಲ್ ಸ್ಟೋರೇಜನ್ನು ಹೊಂದಿರುವಂಥ ಫೋನ್ ಇದಾಗಿರುವಂಥದ್ದು. ಓ ಮೈ ಗಾಡ್, ಮ್ಯಾಟ್ ಫಿನಿಶು. ಲಿಟ್ರಲಿ ನನ್ನ ಸ್ಯಾಮ್ಸಂಗಲ್ಲಿ ಈ ಥರ ಮ್ಯಾಟ್ ಫಿನಿಶ್ ಫೋನ್ ನಾನು ಮುಂಚೆ ನೋಡಿರಲಿಲ್ಲ. ಬಂದಿರ್ಬೋದ್ರೆ ಬಟ್ ಮುಂಚೆ ನೋಡಿರಲಿಲ್ಲ. ಲುಕ್ ಅಂತೂ ಕ್ರೇಜಿ ಆಗಿದೆ. ತುಂಬ ಕಡಿಮೆ ಬೆಲೆಯ ಫೋನ್ ಅಂತ ಅನ್ಸೋದಿಲ್ಲ. ಇನ್ನು ಒಂದು ಫೋನ್ನ ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ, ಹಿಂದೆ ಇದೊಂದು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು, ಮ್ಯಾಟ್ ಫಿನಿಶ್ ಆಯಿತಾ, ಲುಕ್ ಒಂದು ಕ್ರೇಜಿ ಆಗಿದೆ ಆನೆಸ್ಟ್ಲಿ. ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತಿರುವಂಥದ್ದು. ಹಿಂದ್ಗಡೆ ನಿಮಗೆ ಸಿಂಗಲ್ LED ಫ್ಲಾಶ್ ಇದೆ, ಫಿಂಗರ್ ಪ್ರಿಂಟ್ ಸೆನ್ಸರ್ ಸಹ ಹಿಂದೆನೇ ಇರುವಂಥದ್ದು. ಜೊತೆಗೆ ಒಂದು ಫೋನಲ್ಲಿ USB Type-C ನೀಡಿದ್ದಾರೆ, ತುಂಬ ಒಳ್ಳೆ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಹೆಡ್ಫೋನ್ ಜಾಕ್ ಸಹ ಇರುವಂಥದ್ದು. ಇನ್ನು ಮುಂಗಡೆ ಬಂತು ಅಂತಂದರೆ ಇನ್ಫಿನಿಟಿ O ಡಿಸ್ಪ್ಲೇ ಇರುವಂಥದ್ದು. ಪಂಚೋಲ್ ಕ್ಯಾಮ್ರಾ ಇದು. ಪಂಚೋಲ್ ಅಂತೂ ತುಂಬ ಕಡಿಮೆ ಇರುವಂಥದ್ದು, ಸಖತ್ತು ಸಣ್ಣದಿದೆ, ಅದನ್ನು ಗಮನಿಸ್ತಾ ಇದ್ದೀರಾ ನೀವು. ಸೊ ಓವರಾಲ್ ಡಿಸೈನ್ ತುಂಬ ಇಷ್ಟ ಆಯಿತು. ಬಟ್ ಒಂದೇನಪ್ಪ ಅಂತಂದರೆ ಬೆಸಲ್ಲು ಬಾಟಮಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ನಿಸ್ತು. ಅದನ್ನು ಬಿಟ್ಟರೆ ಓವರಾಲ್ ಡಿಸೈನ್ ಅಂತೂ ಕ್ರೇಜಿ. ಕಡಿಮೆ ದುಡ್ಡಿನ ಫೋನ್ ಅಂತ ಅನಿಸೋದೇ ಇಲ್ಲ. ಸೊ ಇದಿಷ್ಟು ನನ್ನ ಡಿಸೈನು. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ, ಈ ಒಂದು ಫೋನಲ್ಲಿ 6.4 ಇಂಚಿನ HD+ ರೆಸೊಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಇದೊಂದು ರೀತಿ ಡೌನ್ಗ್ರೇಡ್ ಅಂತ ಹೇಳ್ಬೋದು. ಈ ಒಂದು M10s ಅಲ್ಲಿ ಅಥವಾ M10s ಅಲ್ಲಿ ಅಮೋಲ್ ಡಿಸ್ಪ್ಲೇನ ನೀಡಿದರು. ಸೊ ಇದರಲ್ಲಿ ಅಮೋಲ್ ಡಿಸ್ಪ್ಲೇ, ಅದರಲ್ಲಿ ಅಂದರೆ ಒಂದು ಟಿಯರ್ ಡ್ರಾಪ್ ನಾಚ್ ಇತ್ತು, ಇದರಲ್ಲಿ ಇನ್ಫಿನಿಟಿ O ಡಿಸ್ಪ್ಲೇ ಇದೆ. ಬಟ್ ಇದರಲ್ಲೂ ಕೂಡ ಅಮೋಲ್ ಡಿಸ್ಪ್ಲೇನ ನೀಡಿದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಏನಕ್ಕೆ ಅಮೋಲ್ ಡಿಸ್ಪ್ಲೇ ನೀಡಿಲ್ಲ ಅಂತಂದರೆ, ಈ ಒಂದು ಅಮೋಲ್ ಡಿಸ್ಪ್ಲೇಲಿ ಪಂಚೋಲ್ ಮಾಡೋದಿದೆ ಅಲ್ವಾ, ಅದು ತುಂಬ ಕಷ್ಟದ ಕೆಲಸ. ಅದಕ್ಕೆ ಬೆಲೆ, ಆ ಡಿಸ್ಪ್ಲೇ ಬೆಲೆ ತುಂಬ ಜಾಸ್ತಿ ಆಗಿಬಿಡುತ್ತೆ. ಈ ಕಾರಣಕ್ಕೆ ಈ ಒಂದು LCD ಡಿಸ್ಪ್ಲೇ ಹಾಕ್ಬಿಟ್ಟು ಇನ್ಫಿನಿಟಿ O ಡಿಸ್ಪ್ಲೇನ ಹಾಕಿದ್ದಾರೆ. ಇನ್ಫಿನಿಟಿ ಅಂದರೆ ಈ ಒಂದು ಪಂಚೋಲ್ನ ಹಾಕಿದ್ದಾರೆ. ಅದನ್ನು ನೀವು ಅಮೋಲ್ಡಲ್ಲಿ ಮಾಡಬೇಕು ಅಂದರೆ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಆ ಕಾರಣ ಅಷ್ಟೇ. ಸೊ ಡಿಸ್ಪ್ಲೇ ಕ್ಲಾರಿಟಿ ನನಗೆ ಅನಿಸ್ದಂಗೆ ಡೀಸೆಂಟ್ ಆಗಿದೆ. ನಿಮಗೆ ಅಮೋಲ್ ಡಿಸ್ಪ್ಲೇನೋ IPS ಡಿಸ್ಪ್ಲೇನೋ ಸ್ಯಾಮ್ಸಂಗಲ್ಲಿ ಗೊತ್ತೇ ಆಗಲ್ಲ ನಿಮಗೆ. ಸ್ಯಾಮ್ಸಂಗ್ ಫೋನಲ್ಲಿ ಯಾವುದೇ ಫೋನಲ್ಲೂ IPS ಡಿಸ್ಪ್ಲೇ ಇದೆಯಾ, LCD ಅಮೋಲ್ ಡಿಸ್ಪ್ಲೇ ಇದೆಯಾ ಅಂತಂದರೆ ನೀವು ಕಂಪೇರ್ ಮಾಡೋದಕ್ಕೆ ಆಗಲ್ಲ, ನಿಮಗೆ ಗೊತ್ತೇ ಆಗಲ್ಲ ನಿಮಗೆ ಅದು ಯಾವ ಡಿಸ್ಪ್ಲೇ ಅಂತ. ಸೊ ಅಷ್ಟು ಒಳ್ಳೆ ಕ್ವಾಲಿಟಿ LCD ಡಿಸ್ಪ್ಲೇ ಇದಾಗಿರುವಂಥದ್ದು. ಸೊ ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೋತೀನಿ. ಇನ್ನರ ನಂತರ ಈ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. ಒಂದು 3GB RAM ಮತ್ತು 32GB ಇಂಟರ್ನಲ್ ಮೆಮೊರಿ, ಮತ್ತು ಇನ್ನೊಂದು 4GB RAM ಮತ್ತು 64GB ಇಂಟರ್ನಲ್ ಮೆಮೊರಿ. ಸೊ ಓಕೆ ಅಂತ ಅನ್ಕೋತೀನಿ 2 ವೇರಿಯಂಟು. ಇನ್ನು ಇದರಲ್ಲಿರುವಂಥ ಪ್ರೋಸೆಸರ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಒಂದು ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 450 ಪ್ರೋಸೆಸರ್ ಇರುವಂಥದ್ದು. ಹೌದು, 3 ವರ್ಷ ಹಳೆ ಪ್ರೋಸೆಸರು. ನನಗೆ ಕನ್ಫ್ಯೂಸ್ ಆಯಿತು, ಈ ಒಂದು ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 450 ಪ್ರೋಸೆಸರ್ ಇದೆ ಅಂತ ಅಂದಾಗ ನನಗೆ ನಾವೇನು 2017 ಅಥವಾ 2020 ಅಂತ ಕನ್ಫ್ಯೂಸ್ ಆಯಿತು ನನಗೆ ಒಂದು ಲೆವೆಲ್ಗೆ. ತುಂಬ ಹಳೆ ಪ್ರೋಸೆಸರು, ತುಂಬ ಕಡಿಮೆ ಪವರನ್ನು ಹೊಂದಿರುವಂಥ ಪ್ರೋಸೆಸರು. ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ M10s ಅಲ್ಲಿ ಏನಿತ್ತು ಆ ಪ್ರೋಸೆಸರ್ಗಿಂತ ಕಡಿಮೆ ಪವರನ್ನು ಹೊಂದಿರುವಂಥ ಪ್ರೋಸೆಸರ್ ಇದಾಗಿರುವಂಥದ್ದು. ಒಂದು ರೀತಿ M10s ಡೌನ್ಗ್ರೇಡ್ ಮಾಡ್ದಂಗಿದೆ ಈ ಒಂದು ಫೋನ್ ನನಗೆ ಅನ್ನಿಸ್ದಂಗೆ. ಸೊ ಇದೊಂದು ಬೇಜಾರಾದಂಥ ವಿಷಯ ನನಗೆ. ಸೊ ಪ್ರೋಸೆಸರ್
ತುಂಬ ಅಂದರೆ ತುಂಬ ಕಡಿಮೆ ಪವರ್ನ ಹೊಂದಿರುವಂಥ ಪ್ರೊಸೆಸರ್. ನೀವು ಗೇಮ್ ಆಡೋದಕ್ಕಂತೂ ಸಾಧ್ಯನೇ ಇಲ್ಲ ಒಂದು ಪ್ರೊಸೆಸರಲ್ಲಿ. ಲೋ ಸೆಟ್ಟಿಂಗಲ್ಲಿ ಆಡೋದಕ್ಕಂತೂ ಲೋ ಸೆಟ್ಟಿಂಗಲ್ಲಿ ಒಂದು ಲೆವೆಲಿಗೆ ಆಡ್ಕೊಬೋದೇನೋ, ಬಟ್ ನಿಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸನ್ನು, ಗೇಮಿಂಗ್ ಎಕ್ಸ್ಪೀರಿಯನ್ಸನ್ನು ನಿಮಗೆ ನೀಡೋದಿಲ್ಲ. ಇನ್ನೂ ಒಂದು ಫೋನ್ ಇರುವಂಥ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತಂದರೆ, ಒಂದು ಫೋನಲ್ಲಿ ರಿಯರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು. ಅದರಲ್ಲಿ ಮೈನ್ ಸೆನ್ಸರ್ ಬಂದ್ಬಿಟ್ಟು 13 ಮೆಗಾಪಿಕ್ಸೆಲ್ನ ಮೈನ್ ಸೆನ್ಸರ್ ಇದಾಗಿದೆ. 1.8 ಅಪರ್ಚರು ಒಂದು ಓಕೆ ಲೆವೆಲ್ನ ಫೋಟೋವನ್ನು ಪ್ರೊಡ್ಯೂಸ್ ಮಾಡುತ್ತೆ. ಒಂದು ಸ್ಯಾಂಪಲ್ಸನ್ನು ನೋಡ್ತಾ ಇದ್ದೀರಾ. ಇನ್ನೊಂದು 5 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಆಂಗಲ್ ಲೆನ್ಸ್ ಇರುವಂಥದ್ದು, ಮತ್ತು ಅದನ್ನು ಬಿಟ್ಟರೆ ಇನ್ನೊಂದು 2 ಮೆಗಾಪಿಕ್ಸೆಲ್ ಡೆಪ್ತ್ ಸೆನ್ಸರ್ ಇರುವಂಥದ್ದು ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡೋದಕ್ಕೆ. ಒಂದು ರೇರ್ ಕ್ಯಾಮ್ರಾ ಕ್ವಾಲಿಟಿ ಬಗ್ಗೆ ಕೇಳ್ತಾ ಇದ್ದೀರಾ ಅಂತ ಅಂದರೆ, ನನಗೆ ಓಕೆ ಅನಿಸುತ್ತೆ. ನನಗೇನೋ ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ಲಿಲ್ಲ. ಈ ಪ್ರೈಸ್ ರೇಂಜಲ್ಲಿ ಬರುವಂಥ ಬೇರೆ ಫೋನ್ಗಳು ಇದಕ್ಕಿಂತ ಒಂದು ಸ್ವಲ್ಪ ಚೆನ್ನಾಗೇ ಫೋಟೋವನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ ನನಗೆ ಅನ್ನಿಸ್ತು ಪರ್ಸ್ನಲಿ. ಫೋಟೋ ಸ್ಯಾಂಪಲ್ಸ್ ನೀವೇ ನೋಡ್ತಾ ಇದ್ದೀರಾ, ಜಡ್ಜ್ ಮಾಡ್ಬೋದು ನೀವೇ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ, ಈ ಒಂದು ಫೋನಲ್ಲಿ 8 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಇದು ನನಗೇನೋ ಅಷ್ಟೊಂದು ಇಷ್ಟ ಆಗಲಿಲ್ಲ. ಆ ಸ್ಯಾಂಪಲ್ಸನ್ನು ನೋಡ್ತಾ ಇದ್ದೀರಾ, ಫ್ರಂಟ್ ಕ್ಯಾಮ್ರಾ ನನಗೇನೋ ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ. ಸೊ ಆ ಸ್ಯಾಂಪಲ್ಸನ್ನು ಕೂಡ ಗಮನಿಸ್ಬೋದು ನೀವು. ಸೊ ಇದನ್ನು ಬಿಟ್ಟರೆ ಈ ಒಂದು ಫೋನ್ ಇರುವಂಥ ಸೆಕ್ಯೂರಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ, ಒಂದು ಫೋನಲ್ಲಿ ಫೇಸ್ ಅನ್ಲಾಕ್ ಸಹ ಇರುವಂಥದ್ದು ಮತ್ತು ಫಿಂಗರ್ ಪ್ರಿಂಟ್ ಸೆನ್ಸರ್ ಸಹ ಇರುವಂಥದ್ದು. ಫಿಂಗರ್ ಪ್ರಿಂಟ್ ಸೆನ್ಸರು ತುಂಬ ಫಾಸ್ಟ್ ಆಗಿದೆ. ಫೇಸ್ ಅನ್ಲಾಕ್ ಒಂದು ಲೆವೆಲಿಗೆ ಫಾಸ್ಟ್ ಆಗಿದೆ. ಸೊ ಇದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಇನ್ನೇ ಒಂದು ಫೋನ್ ಇರುವಂಥ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತಂದರೆ, ಒಂದು ಫೋನಲ್ಲಿ 5000 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು, ಜೊತೆಗೆ 15 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನಮಗೆ ಬಾಕ್ಸ್ ಒಳಗೆ ಬರುತ್ತೆ. ಒಂದು ರೀತಿ ಒಳ್ಳೆಯ ವಿಷಯ ಅಂತ ಹೇಳ್ಬೋದು. 5000 ಅಂತಂದ್ರೆ ನಿಮಗೆ ಆರಾಮಾಗಿ 1.5 ದಿನ ಅಂತೂ, ಅದು ಕೂಡ HD+ ರೆಸೊಲ್ಯೂಷನ್ ಡಿಸ್ಪ್ಲೇ, 1.5 ದಿನ ಆರಾಮಾಗಿ ಬರುತ್ತೆ. 2 ದಿನ ಅಂತೂ ನೀವು ನಮ್ಮ ಮಾಡ್ರೇಟಿವ್ಸ್ಗೆ 2 ದಿನ ಅಂತೂ ಆರಾಮಾಗಿ ಬ್ಯಾಟ್ರಿ ಬರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಇದನ್ನು ಬಿಟ್ಟರೆ ಒಂದು ಫೋನಲ್ಲಿ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಸಹ ಇರುವಂಥದ್ದು ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಇನ್ನು ಈ ಒಂದು ಫೋನ್ ಏನಿದೆ, ಇದು ಆಂಡ್ರಾಯ್ಡ್ 10 ಆಪರೇಟಿಂಗ್ ಸಿಸ್ಟಮನ್ನು ರನ್ ಮಾಡ್ತಾ ಇರುವಂಥದ್ದು. ಜೊತೆಗೆ ಈ ಒಂದು ಫೋನ್ನ ಸ್ಪೀಕರ್ನ ಕ್ವಾಲಿಟಿ ಡೀಸೆಂಟ್ ಆಗಿದೆ ಆಯಿತಾ. ಹೆವಿ ಲೌಡ್ ಅನ್ನಲ್ಲ, ಒಂದು ಆ್ಯಾವ್ರೇಜು, ತುಂಬ ಏನು ಜೋರಾಗಿ ಕೇಳಲ್ಲ, ಆ್ಯಾವ್ರೇಜ್ ಆಗಿದೆ. ಸೊ ಇದಿಷ್ಟು ಈ ಒಂದು ಫೋನ್ನ ಮೈನ್ ಫೀಚರ್ಸು. ಈ ಒಂದು ಫೋನ್ನ ಬೆಲೆಯ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಈ ಒಂದು ಫೋನ್ನ 3 GB ರ್ಯಾಮ್ ಮತ್ತು 32 GB ಇಂಟರ್ನಲ್ ಮೆಮೊರಿಯ ವೇರಿಯಂಟಿಗೆ 11,000 ರೂಪಾಯಿ ಆಗ್ತಾ ಇರುವಂಥದ್ದು. ಹೌದು, 11,000 ರೂಪಾಯಿ. ಈ ಒಂದು ಬೆಲೆ ನನಗನ್ನಿಸ್ದಂಗೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಇದರ ಬದಲು ನಾನು ಸ್ಯಾಮ್ಸಂಗ್ನಲ್ಲೇ ಇವನು ಸ್ಯಾಮ್ಸಂಗ್ ಗ್ಯಾಲಕ್ಸಿ M10s ಪರ್ಚೇಸ್ ಮಾಡ್ತೀನಿ. ಏನಕ್ಕೆ ಅಂತ ಅಂದರೆ, ಮಚ್ ಬೆಟರ್ ಸ್ಪೆಸಿಫಿಕೇಷನ್ನು ಒಂದು ಹಳೆ ಫೋನಲ್ಲಿದೆ ಅಂತ ನನ್ನ ಒಂದು ಅಭಿಪ್ರಾಯ. ಆ ಒಂದು ಫೋನ್ ಚೆನ್ನಾಗಿದೆ. 9,000ಕ್ಕೆ ನಾವು ಆರಾಮಾಗಿ ಕೊಡ್ಬೋದು. 8-9,000ಕ್ಕೆ ಫೋನ್ ನಾವು ಕೊಡ್ಬೋದು ಸ್ಯಾಮ್ಸಂಗ್ ಬ್ರ್ಯಾಂಡಲ್ಲಿ ಬೇಕು ಅಂತ ಅಂದರೆ. ಬಟ್ ಇದು ಸ್ವಲ್ಪ ಬೆಲೆ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಮತ್ತು ಕ್ಯಾಮ್ರಾ ಅಷ್ಟೊಂದು ಹೆವಿ ಏನು ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ಲಿಲ್ಲ. ಮತ್ತು ಪ್ರೋಸೆಸರ್ ಕೂಡ ಅಷ್ಟೇ ತುಂಬ ಹಳೆ ಪ್ರೋಸೆಸರು. ಸೊ ಡಿಸ್ಪ್ಲೇ ಅಮೋಲ್ಡ್ ನೀಡಬೇಕಿತ್ತು, ಬಟ್ ಇಟ್ಸ್ ಓಕೆ. ಇನ್ಫಿನಿಟಿ ಓ ಡಿಸ್ಪ್ಲೇ ಇದ್ದಾರೆ, ಅದೇನು ಮ್ಯಾಟ್ರ್ ಆಗಲ್ಲ ನನಗೆ ಅಷ್ಟೊಂದು. ಬಟ್ ಸ್ಟಿಲ್ 11,000 ಸ್ವಲ್ಪ ಜಾಸ್ತಿ ಆಯಿತು ಅಂತ ನನ್ನ ಒಂದು ಅಭಿಪ್ರಾಯ. ಇದು ನನ್ನ ಒಂದು ಆನೆಸ್ಟ್ ರಿವ್ಯೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ, ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿರೋದು ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ ವಿಡಿಯೋದಲ್ಲಿ.